ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಅವರಿಗೆ ನಾನು ತುಂಬು ಹೃದಯದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ಇಷ್ಟೇ, ಯಾವುದೇ ಒಂದು ಕೆಲಸಗಳನ್ನು ಆಗಬೇಕಾದ್ರೆ ನಾವು ಸೆಕ್ರೆಟರಿಗಳ ಹತ್ರ ಮಾತಾಡುವಾಗ, ಇಲ್ಲ ರೀ ಜೋರ ಮಾಡಿರಿ, ನೀವು ನಿಮ್ಮ ಹೇಳ್ತಾರೆ ಕರೆಕ್ಟ್ ರೀ, ಮಾಡಿರಿ ಅಂತಾರೆ, ಅದು ಮಾಡಿರಿ ಇದು ಮಾಡಿರಿ ಅನ್ನೋ ಒಂದು ರೀತಿ ನೀತಿನಲ್ಲಿ ನಮ್ಮನ್ನೆಲ್ಲವನ್ನು ಬೆಳೆಸ್ಕೊಂಡು ಬರ್ತಾಯಿದ್ರು. ಅದ್ರ ಜೊತೆಗೆ ನನ್ನ ಆಡಳಿತ ಮಂಡಳಿ ನಾವೇನು ಇವತ್ತುವರೆಗೂ ಯಾವುದೇ ವಿಚಾರಗಳನ್ನು ನಮ್ಮ ಮತಪೀಸರು ಹೇಳ್ದಂಗೆ ಅವ್ರ ಮುಂಭಾಗದಲ್ಲಿ ಇಟ್ಟಾಗ ಅದನ್ನು ಪರಿವಲೋಕಿಸಿ ನಮ್ಮ ಎಲ್ಲ ರೀತಿ ಕರ್ತವ್ಯಗಳಿಗೆ ಸಹಕಾರವನ್ನು ನೀಡವ್ರೆ ಇತ್ತೀಚಿನ ನಮ್ಮ ಆಡಳಿತ ಮಂಡಳಿ. ನಾವೇನು ಇಂಟ್ರೂ ಮಾಡಲ್ಲ ಅಂತ ಹೇಳಿದ್ರು. ನಾನು ಜುಟ್ಟನ್ನು ಹಿಂದಕ್ಕೆ ಬಿಟ್ಕೊಂಡು, ಗಡ್ಡ ಬಿಟ್ಕೊಂಡು, ಬೂಟ್ ಹಾಕ್ಕೊಂಡು, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ತುಂಬ ಜೋರು ಮಂಚ. ಆಗ ನಮ್ಮ ರಾಜೇಶ್ ಅಂತ ನನ್ನ ಶಿಷ್ಯ ಈಗ ಮಾತಾಡುವುದ, ಅವ್ರ ತಂದೆ ಹೇಳಿದ್ರು, ಇವನಿನ ಮೇಷ ಕೆಲಸ ಮಾಡಕ್ಕೆ ಬಂದವನು, ರೌಡಿ ಕೆಲಸ ಮಾಡಕ್ಕೆ ಬಂದವನು ಇಲ್ಲಿ. ಆಗ ನಾನು ಆಯ್ತು ಬಿಡೋಣ, ನಾನು ರೌಡಿನೇ, ಯಾಕೆಂದರೆ ನೀನು ಊಟ ಆಗ್ತಾ ಇದ್ದೆ ಅಂತ ಈಗ ಬೈತೀರೋಣ ಅಂದ್ಬಿಟ್ಟು ಸುಮ್ಮನೆ ಅವನು. ಆಗ ಇಲ್ಲಿ ಪಾಠವನ್ನು ಮಾಡಿದೆ. ನಮ್ಮ KT ಚೆನ್ನಪ್ಪನವರು ಮತ್ತು KL ರಾಜೇಂದ್ರವರು ಎದ್ದು ನಿಂತು, ನನಗೆ ಇಂಥ ಹುಡುಗ ಇದ್ರು ಸಾಕಪ್ಪ, ನಡಿ ಎಲ್ಲರನ್ನೂ ಮೇಂಟೈನ್ ಮಾಡ್ತೀಯ, ನಿನಗೆ ಯಾಕೋ ಒಳ್ಳೆ ವಾಯ್ಸ್ ಐತೆ, ಈ ಅಕ್ಕಪಕ್ಕದವ್ರಿಗೆ ಡಿಸ್ಟರ್ಬ್ ಮಾಡುವಂಥ ಕೆಪಾಸಿಟಿ ಐತೆ, ಅಕ್ಕಪಕ್ಕ ಕೇಳ್ತದೆ ನಿಮ್ಮ ವಾಯ್ಸಲ್ಲಿ ಅಂತ ಹೇಳಿ ಕರ್ಕೊಬಂದರು. ಹಾಗಾಗಿ ಅವರಿಗೆ ನಾನು ಋಣಿ. ಅದರಲ್ಲೂ ವಿಶೇಷವಾಗಿ ನಮ್ಮ KT ಚೆನ್ನಪ್ಪನವ್ರಿಗಂತೂ ಋಣಿ ನಾನು. ಯಾಕೆಂದರೆ ಅವರು ನನ್ನನ್ನು ತಿದ್ದಿ ತೀಡಿ ನನ್ನ ತಲೆ ಕಟ್ಟಿಂಗ್ ಮಾಡಿಸ್ಕೊಂಡು, ಗದ್ದ ಬೋಳಿಸ್ಕೊಂಡು ನೀಟಾಗಿ ಬರಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ಈ ಮೃಗವನ್ನು ಮನುಷ್ಯನಾಗಿ ಮಾಡೋದಂಥ ವ್ಯಕ್ತಿತ್ವ ಅವ್ರದ್ದು ನನಗೆ. ಯಾಕೆಂದರೆ ನಾನು ಅಷ್ಟು ಹೊರಟಾಗಿದ್ದೆ. ಇನ್ನೊಬ್ಬರು ನನ್ನ ಸ್ನೇಹಿತರು KJ ಗಾಂಧಿಯವರು, ಒಬ್ಬ ಸತ್ತೋಗವ್ರೀಗ, ಇನ್ನೊಬ್ರು ಇದ್ರು ಸತ್ಯಣ್ಣ ಅಂತ, ಇನ್ನೂ ಅವರೇ ಗಾಂಧಿಯವರು. ನಾವು ತುಂಬ ಒಡನಾಟ, ನನಗೆ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಅವ್ರನ್ನ ಇಬ್ಬರ ಜೊತೆ. ನಂಗೆ ಹೇಳೋರು KT ಅವರು, ಅಪ್ಪ ನೀನು ಹೋಗಿ ಇವ್ನು ಸವಾಸ ಮಾಡಿದ್ಯಲ್ಲೋ, ಇವನು ಒಳ್ಳೆ ಮನುಷ್ಯ ಅಲ್ಲ ಕೊಡೋ, ದಿನನಿತ್ಯ ದಿನ ನಿಂದು ಜಾಸ್ತಿ ಆಯ್ತದೆ ನೋಡು, ಬೇಡ ಇವ್ನು ಸವಾಸ ಕಮ್ಮಿ ಮಾಡ್ಕೊಳ್ಳೋ ಅಂತ ಬುದ್ಧಿ ಹೇಳ್ತಾನೆ ಇರೋದು. ಹಾಗಾಗಿ ಅವರು ನಮ್ಮನ್ನು ತಿದ್ದಿ ತೀಡಿ ಈ ಮಟ್ಟಿಗೆ ತಂದು, ಯಾವ ರೀತಿ ತಂದರು ನನ್ನನ್ನು ಅಂತ ಅಂದರೆ, ಯಾರ ಜೋರಾಗಿ ಮಾತಾಡಿದ್ರೆ ನಾನು ಮುಂದೆ ಬರ್ತಿದ್ದು ಬಾಯಿ ಬರ್ತಿರಲಿಲ್ಲ, ಕೈ ಬರ್ತಿತ್ತು. ಮುಂದೆ ಕೈ ಬಂದ್ಬಿಡೋದು, ಏನಾರು ಮಾತಾಡಿದ ಒದೇನೆ ಗ್ಯಾರಂಟಿ ಫಸ್ಟು. ಯಾಕೆಂದರೆ ನಾನು 91ರಲ್ಲಿ ಇನ್ನೂ ನನಗೆ ನೆನಪು, ಶಿವಕುಮಾರ್ ಅಂದ್ಬಿಟ್ಟು ಒಬ್ಬ ಹುಡುಗ ಏನೋ ಮಾತಾಡ್ದಂತ ಮೇಲಿಂದ ಓದ್ಬಿಟ್ಟಿದೆ, ಕೆಳಗಡೆ ಬಿದ್ದೋಗೋದು, ಅಷ್ಟು ಸಿಟ್ಟಿತ್ತು. ಆಗ ನಮ್ಮ KT ಚೆನ್ನಪ್ಪನವ್ರು ಕರೆದು, ಕಪಾಲ್ ಕುಡಿತೀನಿ ನಿನಗೆ, ಎಷ್ಟತಿ ಹೇಳೋದು, ನಿನಗೆ ಅರ್ಥ ಆಗಲ್ವ, ನಿನ್ನ ಕರ್ತ ನಿಮ್ಮ ತಂದೆಗೆ ಅಂತ. ಆಗ ನನಗೆ ನಾನು ಬುಟ್ಟೆ ಹೊಂಟೋಯ್ತೀನಪ್ಪ, ಹಿಂಗೆಲ್ಲ ಬೈದ್ರೆ ನೀವು ಅಂತ ಅಂದೆ. ಆಗ ನಮ್ಮ ಚಿಕ್ಕಪ್ಪನ ಕರೆಸಿ ಅವರು, ತಿಮ್ಮೇಗೌಡ್ರೆ, ನಮ್ಮ ತಂದೆ ನಮ್ಮ ಚಿಕ್ಕಪ್ಪನ ಹೆಸರು ತಿಮ್ಮೇಗೌಡ್ರು ಅಂತಾನೆ, ನಾನು ನಿಮ್ಮ ಹುಡುಗನ್ನ ತೀಡ್ತೀನಿ, ಅವನೇನಾರ ಹೆಚ್ಚು ಕಮ್ಮಿ ಆದ್ರೆ ಕಪಾಲಕ್ಕೆ ಬಾರಿಸ್ತೀನಿ, ನೀವು ನನ್ನನ್ನು ಬ್ಲೇಮ್ ಮಾಡಬೇಡಿ ನೀವು ಅಂತ ಇನ್ನೂ ಹೇಳಿದೆ ನನಗೆ. ಆಗ ನಮ್ಮ ಕೆಂಗಲನ್ನಂತ ಇನ್ನೊರು ತಮ್ಮ ಪುಡ್ಸ್ವಾಮಿಗೌಡರು, ನಮ್ಮ ಹುಡುಗ ಹಂಗಿಲ್ಲ ರೀ, ಒಂದು ಸ್ವಲ್ಪ ಹೊರಟು ಅಷ್ಟೇ, ಬುದ್ಧಿವಂತ ಅವನೇ ಅಂತ. ಹಾಗಾಗಿ ಅವರು ನನ್ನನ್ನು ತಿದ್ದಿ ತೀಡ್ರಿ ಈ ಸಂಸ್ಥೆಯಲ್ಲಿ ನನ್ನನ್ನೆಲ್ಲವನ್ನ ಮಾಡಿದ್ರು. ಉಪನ್ಯಾಸಕರಾಗಿದ್ದವನನ್ನು ಪ್ರಿನ್ಸಿಪಾಲ್ ಮಾಡಿದ್ರು, ಪ್ರಿನ್ಸಿಪಾಲ್ ಆಗಿದ್ದವನನ್ನು ಇಡೀ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟು ಕೆಂಗೇರಿ ಕಾಲೇಜು ಅಥವಾ ತಿಮ್ಮಯ್ಯ ಅಂತ ಅಂದರೆ ಏನು ಅನ್ನೋದನ್ನು ನಾನು ನೋಡ್ತಾ ಇದ್ದೆ. ಈಗ ತಾನೇ ನಮ್ಮ ನೆಚ್ಚಿನ ಉಪನಿರ್ದೇಶಕರು ಮನೋಜ್ ಕೊಳ್ಳಾಸಾರ್ ಅವರು ಆಗಮಿಸ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾರೆ. ವೆಲ್ಕಮ್ ಟು ಮೈ ರಿಟೈರ್ಮೆಂಟ್ ಫಂಕ್ಷನ್ ಸರ್, ಪ್ಲೀಸ್ ಸರ್. ಅವಕಾಶಗಳು ಸಿಕ್ಕಿ ಕೆಲಸಗಳು ಸಿಕ್ತು. ಆಗ ನಮ್ಮ ತಂದೆ ನಮ್ಮ ಚಿಕ್ಕಪ್ಪನನ್ನೇ ಕರೆಸಿ ನಮ್ಮ KT ಚೆನ್ನಪ್ಪನವರು, ಇಲ್ಲ ನನಗಿದ್ದೆ ಹುಡುಗ ಬೇಕು, ಇಲ್ಲೇ ಇರಬೇಕು, ಏಕೆಂದರೆ ಇಲ್ಲಿ ನಮ್ಮ ಹುಡುಗರು ಭಾರಿ ಜೋರು ಮಾಡ್ತಾರೆ, ಅವರಿಗೆಲ್ಲ ಬುದ್ಧಿ ಕಲಿಸೋಕ್ಕೆ ನಮ್ಮ ಹುಡುಗ ಬೇಕು, ನಾನು ನನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ ತಿಮ್ಮೇಗೌಡ್ರೆ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನೀವು ಅವನ್ನ ಎಲ್ಲೇ ಬಿಡಿ, ನಾನು ಅವನ್ನ ಪರ್ಮನೆಂಟ್ ಮಾಡಿಸೋದು ಜವಾಬ್ದಾರಿ ನಂದು ಅಂತ ಹೇಳಿ ವಹಿಸ್ಕೊಂಡ್ರು. ಆಗ ನನಗೆ 3 ವರ್ಷ 9 ತಿಂಗಳ ಕಾಲ ಅದರ ಪೋಸ್ಟು ಪರ್ಮನೆಂಟ್ ಆಗಲಿಲ್ಲ. ಹಾಗಾಗಿ ನನ್ನ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಮಾಡಬೇಕು ಅಂತ ನಮ್ಮ KLR ಅವರು, KT ಚೆನ್ನಪ್ಪನವರು ಮತ್ತು KSN ಅಯ್ಯಂಗಾರ್ ಅವರು ಇದು ಮಾಡಿದ್ರು. ಆದರೆ ನಾನು ಒಪ್ಕೊಳ್ಳಿಲ್ಲ. ನಾನು ಜೂನಿಯರ್ ಕಾಲೇಜಲ್ಲಿ ಅಪಾಯಿಂಟ್ ಆಗಿದ್ದೀನಿ, ನಾನು ಜೂನಿಯರ್ ಕಾಲೇಜಲ್ಲೇ ಲೆಕ್ಚರರ್ ಆಗಿ ನಾನು ಪರ್ಮನೆಂಟ್ ಮಾಡಿಸ್ಕೊತೀನಿ, ಅದೇನಾರ ಆಗಲಿ ಅಂತ ಹಠ ತೊಟ್ಟಾಗ ನಮ್ಮ ಕ್ಲರ್ಕ್ ಆಗಿದ್ದ ಹರೀಶ್ ಅವರು ನನಗೆ ಬೆಂಬಲವಾಗಿ ನಿಂತು, ಆಯಿತು ಸರ್ ಮಾಡಿ ಸರ್, ನೀವು ಹೋರಾಟ ಮಾಡ್ತೀರಿ ಸರ್ ಅಂತ ಹೇಳಿ ಮಾಡಿದ್ರು. ಸನ್ಮಾನ್ಯ
ದೇವೇಗೌಡರು ಮುಖ್ಯಮಂತ್ರಿ ಆದಮೇಲೆ 1692ವರೆಗೂ ರೋಸ್ಟರ್ನ ಎಕ್ಸ್ಟೆನ್ಷನ್ ಮಾಡಿ ಫಸ್ಟ್ ಪರ್ಸನ್ ನಾವು 18 ಜನ ಮೊದಲನೇ ಪ್ಲೇಸಲ್ಲಿ ನಮ್ಮನ್ನು ಅಪ್ರೂವಲ್ ಮಾಡಿ ಕೊಟ್ಟರು. ಅವ್ರಿಗೂ ಸಹ ನಾವು ಇವತ್ತು ಕೃತಜ್ಞತೆಯನ್ನು ಹೇಳ್ತೀವಿ. ಇವತ್ತಿನ ಸೆಂಟ್ರಲ್ ಮಿನಿಸ್ಟರ್ ಕುಮಾರಣ್ಣ ಸಹ ಅವತ್ತು ನನಗೆ ಜೊತೆಲಿ ಕೈ ಹಿಡಿದು ಬರಲು ಅಂದಾದ್ರೆ ಇವತ್ತು ಎಲ್ಲರ ಸಿಕ್ಕಿದ್ರೆ ಬಾರೋ ಅನ್ನೋ ಮಾತನ್ನೇ ಬಳಸ್ತಾರೆ. ಹಾಗಾಗಿ ಅವ್ರನ್ನೆಲ್ಲವನ್ನ ಕಷ್ಟದ ಕಾಲದಲ್ಲಿ ನನ್ನನ್ನು ಕಾಪಾಡಿದಂಥವ್ರು. ಹಾಗಾಗಿ ಈ ಸಂಸ್ಥೆ ನನಗೆಲ್ಲವನ್ನ ಕೊಟ್ಟಿದೆ. ಈ ಸಂಸ್ಥೆ ನನಗೆಲ್ಲವನ್ನು ಕೊಟ್ಟಿದ್ದೆ. ಹಾಗಾಗಿ ಈ ಸಂಸ್ಥೆ ನನ್ನ ಬದುಕನ್ನು ಕಟ್ಕೊಂಡಿದ್ದೀನಿ, ನನ್ನ ಜೀವನವನ್ನು ಮಾಡ್ತಾ ಇದ್ದೀನಿ, ಎಲ್ಲದಕ್ಕೂ ಒಂದು ದಾರಿದೀಪವಾಗಿದೆ. ಹಾಗಾಗಿ ಈ ಸಂಸ್ಥೆ ಬಗ್ಗೆ ನನಗೆ ಅಪಾರವಾದ ನಂಬಿಕೆ ಇದೆ, ಅಪಾರವಾದ ಗೌರವವಿದೆ. ಅನ್ನ ಕೊಟ್ಟ ಸಂಸ್ಥೆಯನ್ನು ನಾವು ಕಾಲೇಜಲ್ಲಿ ಓದಿಯುವಷ್ಟು ಮಟ್ಟಿಗೆ ಯಾರೂ ಸಹ ಬೆಳಿಬೇಡಿ. ನನ್ನೆಲ್ಲ ಉಪನ್ಯಾಸ ಮಿತ್ರರಿಗೆ ಹೇಳೋದಿಷ್ಟೇ, ಈ ಸಂಸ್ಥೆ ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು. ಅವತ್ತು ನಾನು 5,000 ಸಂಬಳ ತಗೊಂಡಿರ್ಬೋದು. ನನ್ನ ಫಸ್ಟ್ ಸಂಬಳ 740 ರೂಪಾಯಿ ತಗೊಂಡೆ 1991ರಲ್ಲಿ. ಆಗ ನಮ್ಮ ಕೆ ಟಿ ಚೆನ್ನಪ್ಪನವರು ರೀ 740 ತೆಗೆದುಕೊಂಡು 300 ರೂಪಾಯಿ ಬಾಡಿಗೆನೆ ಕಟ್ಟಬೇಕು ನಮ್ಮ ಕುಸಾಮೇಗೌಡರಿಗೆ ಏನ್ರಿ ಆಯ್ತದೆ. ಕೆ ಎಂ ಚೆನ್ನಪ್ಪನವರೇ ಕೊಡ್ರಿ, ನಮ್ಮ ರಾಜಣ್ಣವರ ತಂದೆಗೆ ಕೊಡ್ರಿ. ಆಗ ಅವರು ತೆಗೆದ್ರರು ಇಲ್ಲ ಆಗಲ್ಲ ಅಂತ ಅಂದರು. ಕೊಡ್ರಿ ಅಂತ 1,200 ರೂಪಾಯಿ ಮಾಡಿದ್ರು. ಕೊನೆಗೆ ನನಗೆ ಇನ್ಕ್ರಿಮೆಂಟ್ ಅಂತ 3 ವರ್ಷಕ್ಕೆ ಬಂದು 1,260 ರೂಪಾಯಿ ಆಯಿತು. ಕೊನೆ ನಮ್ಮ ಮ್ಯಾನೇಜ್ಮೆಂಟ್ ಸಂಬಳ. ಆಮೇಲೆ ಪರ್ಮನೆಂಟ್ ಆಯಿತು. ಪರ್ಮನೆಂಟ್ ಆಗಿ ಇವತ್ತು ನಾನು ಉತ್ತಮವಾಗಿದ್ದೀನಿ. ಅದಕ್ಕೆ ಮತ್ತೆ ನಾನು 1989ರಲ್ಲಿ ನಮ್ಮ ತಾಯಿಯನ್ನು ಕಳ್ಕೊಂಡೆ. ನೆಕ್ಸ್ಟು ಈ ನಮ್ಮ ಒಡನಾಟದಲ್ಲಿ ಸ್ವಲ್ಪ ಕೆಲವೊಂದು ಬದಲಾವಣೆಗಳು ಆದವೇನೋ ಅಂತ ಅಂದುಕೊಂಡು ಎಲ್ಲ ಒಂದೊಂದಕ್ಕೆ ತಾರತಮ್ಯ ರೀತಿಯಲ್ಲೇ ಬಂತು. ಹಾಗಾಗಿ ನನಗೆ ಜೊತೆಗೆ ಸಂಗಾತಿ ಆದವಳು ನನ್ನ ಹೆಂಡತಿ ಸರಸ್ವತಿ. ಎಲ್ಲ ರೀತಿಯಲ್ಲೂ ಸರ್ಕಾರವನ್ನು ನೀಡ್ತಾ ಇಲ್ಲಿವರೆಗೂ ಸಹ ಎಲ್ಲ ರೀತಿಯಲ್ಲೂ ನಾವು ಬೆಳೆಯುವುದಕ್ಕೆ ಏನೆಲ್ಲ ಬೇಕು, ನಾನು ನನ್ನ ಮಗ ನನ್ನ ಹೆಂಡತಿ ಏನು ನನಗೆ ಸಹಕಾರ ಬೇಕು ಬೆನ್ನೆಲುಬಾಗಿ ನಿಂತರು. ಅದ್ರ ಜೊತೆಗೆ ನನ್ನ ಸ್ನೇಹಿತರು, ಅದರ ಜೊತೆಗೆ ನನ್ನ ಆಡಳಿತ ಮಂಡಳಿ. ಇವತ್ತು ಸಹ ನನ್ನ ಆಡಳಿತ ಮಂಡಳಿಯಿಂದ ನಾನು ಕೇಳಿದ್ರೆ ನಮ್ಮ ಸೆಕ್ರೆಟರಿಗಳು ಒಂದು ಸಾರಿ ರೇಗ್ತಾರೆ, 2ನೇ ಸಾರಿಗೆ ಅವ್ನು ಯಾಕೋ ರೇಗ್ಬಿಟ್ನಲ್ಲೋ ಬೇಜಾರು ಮಾಡ್ಕೊಂಡೇನೋ ಅಂತ ಕೇಳ್ತಾರೆ. ಇವೆಲ್ಲವನ್ನ ನಾನು ಸೇರಿಸ್ಕೊಂಡು ಬಂದಿದ್ದೀನಿ. ಯಾಕೆ ಅಂತ ಅಂದರೆ ನಾನು ಈ ಸಂಸ್ಥೆಯಲ್ಲಿ ಬೆಳೆದಿದ್ದೀನಿ, ಉಂಡಿದ್ದೀನಿ, ತಿಂದಿದ್ದೀನಿ, ಎಲ್ಲವನ್ನ ಮಾಡಿದ್ದೀನಿ. ಮತ್ತು ಈ ಸಂಸ್ಥೆ ನನಗೆ ಎಲ್ಲ ರೀತಿಯ ಗೌರವವನ್ನು ಕೊಟ್ಟಿದೆ. ಉಪನ್ಯಾಸಕನಾಗಿ ಗೌರವ ಕೊಟ್ಟು, NSS ಆಫೀಸರ್ ಆಗಿ ಮಾಡ್ತು, ನೋಡಲ್ ಆಫೀಸರ್ ಆಗಿ ಮಾಡ್ತು, ಮತ್ತು ಇಡೀ ಬೆಂಗಳೂರು ಸೌತ್ ಡಿಸ್ಟಿಕ್ಗೆ ಪ್ರಧಾನ ಕಾರ್ಯದರ್ಶಿ ಆದೆ, ಅಧ್ಯಕ್ಷರಾದೆ, ಎಲ್ಲವನ್ನ ಮಾಡ್ತು. ನನ್ನ ಅಧ್ಯಕ್ಷ ಸ್ಥಾನವನ್ನು ಸಿಗಬೇಕಾದ್ರೆ ನನ್ನ ಉಪನಿರ್ದೇಶಕರು ಮನೋಜ್ ಕುಮಾರ್ ಕೊಳ್ಳಾರವರು ನಮ್ಮ MLC ಅವರಿಗೆ ಒಂದು ಮಾತು ಕೊಟ್ಟರು, ತಿಮ್ಮಯ್ಯ ನನ್ನ ಹುಡುಗ, ನಾನು ಅವರನ್ನು ಏನು ಮಾಡಬೇಕು ನಾನು ಮಾಡ್ತೀನಿ ಪುಟ್ಟಣ್ಣಾಜಿ, ನೀವು ದಯವಿಟ್ಟು ಅವರಿಗೆ ಸಹಕಾರ ನೀಡಬೇಕು ಅಂತ ಕೇಳಿದಾಗ ನನಗೆ ಇನ್ನೂ ಹೆಮ್ಮೆಯ ವಿಚಾರ ಬರ್ತು. ಪರವಾಗಿಲ್ಲ, ನನ್ನ ಉಪನಿರ್ದೇಶಕರಾಗಿ ನನ್ನ ಮೇಲೆ ಅಷ್ಟು ಗೌರವವನ್ನು ಇಟ್ಟುಕೊಂಡು ಮಾಡೋದಲ್ಲ. ಮತ್ತು ನಾನು ನಮ್ಮ ಉಪನಿರ್ದೇಶಕರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳೋದಾದರೆ, ಯಾವುದೇ ಸ್ವಾರ್ಥ ಇಲ್ಲದಂಗೆ ಸರಳತೆಯಿಂದ ನಮ್ಮ ಕಾಲೇಜಿಗೆ ಏನು ಬೇಕು ಅದನ್ನು ನಿರ್ಲಿಪ್ತವಾಗಿ ಕೊಟ್ಟವ್ರೆ. ಮತ್ತು ಇಡೀ ಬೆಂಗಳೂರು ಸೌತ್ ಡಿಸ್ಟಿಕ್ಗೆ ಆಡಳಿತಾತ್ಮಕವಾದಂತಹ, ತಾಂತ್ರಿಕವಾದಂತಹ ಎಲ್ಲ ವಿಚಾರಗಳನ್ನು ಮನದಟ್ಟಾಗುವಂಥ ಎಲ್ಲ ಉಪನ್ಯಾಸಕರಿಗೆ 1 ಅಲ್ಲ 2 ಅಲ್ಲ 4 ಸಾರಿ ಮೀಟಿಂಗ್ ಕರೆದು, ಫಿಸಿಕಲ್ ಮೀಟಿಂಗ್ ಮಾಡಿ, ಮತ್ತು ಇದು ಗೂಗಲ್ ಮೀಟಿಂಗ್ ಮಾಡಿ, ಎಲ್ಲ ವಿಚಾರ ಒಂದು ಫಂಕ್ಷನ್ ಆಗಬೇಕು ಅಂದರೆ ಅಲ್ಲಿ 4 ಗೂಗಲ್ ಮೀಟಿಂಗ್ ಗ್ಯಾರಂಟಿ ಕರೆಯೋದು. ಅವ್ರ ಬಗ್ಗೆ ಕೆಲವರು ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿರೋದವರು ಇದ್ದರು, ಕೆಲವೊಬ್ಬರು ಅವ್ರ ಮೇಲೆ ಅಪಪ್ರಚಾರವನ್ನು ಸಹ ಮಾಡಿದ್ರು. ಆದರೆ ಅವೆಲ್ಲವನ್ನ ಸಹಿಸಿಕೊಂಡು ಇವತ್ತುವರೆಗೂ ಅವರು, ಯಾಕೆಂದರೆ ಮುನ್ನ August 31 ರಿಟೈರ್ಡ್ ಆಗ್ತವ್ರೆ, ಎಲ್ಲವನ್ನ ಮಾಡ್ಕೊಂಡು ಬಂದರು. ಆದರೆ ಅವರಂಥ ವ್ಯಕ್ತಿತ್ವವನ್ನು ನಾನು ಸುಮಾರು ದಿನಗಳ ಕಾಲ ನೋಡಿದ್ದೀನಿ. ಕಾರಣ ಏನಂತಂದರೆ, ಅವ್ರಿಗೆ ಹಿಂದಿನಲ್ಲಿ ಇವತ್ತು ಹಿಂದೆ ಹೇಳ್ತಾರೆ ಮುಂದೆ ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿತ್ವ ಅದಲ್ಲ, ಆ ವ್ಯಕ್ತಿತ್ವಕ್ಕೆ ನಾವು ಗೌರವವನ್ನು ಕೊಡಲೇಬೇಕು. 100 ಜನ 100 ಮಾತಾಡ್ಕೋತಾರೆ, ಹೇಳ್ಕೋತಾರೆ, ಅದಕ್ಕೆಲ್ಲ ನಾವು ತಲೆ ಬಾಗಕ್ಕಾಗಲ್ಲ. ಯಾಕೆಂದರೆ 10 ಜನ ಇದ್ದಾಗ 12 ಅಭಿಪ್ರಾಯಗಳು ಬರೋದು ಸಹಜವಾಗೇ ಇರ್ತದೆ. ಹಾಗಾಗಿ ನಾನು ಉಪನಿರ್ದೇಶಕರ ಕಚೇರಿಯ ಎಲ್ಲ ಸಿಬ್ಬಂದಿಯವರಿಗೆ, ಈ ಉದಾಹರಣೆಗೆ ನಮ್ಮ ವನ ನೀಲಕಂಠೇಗೌಡರು ಸಹ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದರು. ಅವ್ರಿಗೂ ಸಹ ಅವರು ಚಾಕಚಕ್ಯತೆಯಿಂದ ಎಲ್ಲ ರೀತಿಯಾದಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಮತ್ತು ನಮ್ಮ ಉಪನಿರ್ದೇಶಕರಿಗೆ ಬೆನ್ನೆಲುಬಾಗಿ ನಿಂತವರು ಎಲ್ಲ ರೀತಿಯಲ್ಲಿ. ಹಾಗಾಗಿ ಅವರಿಗೆ ನಾನು ನನ್ನ ಉಪನಿರ್ದೇಶಕರ ಕಚೇರಿ ಮತ್ತು ನನ್ನ ಉಪನಿರ್ದೇಶಕರು, ಅದು ಸಹಾಯಕ ನಿರ್ದೇಶಕರಿಗೆ ತುಂಬ ಆಭಾರಿಯಾಗಿದ್ದೇನೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೇನೆ.